ಏನಿಲ್ಲ, ನೆನ್ನೆ ಬೆಳಗ್ಗೆ ಶಿಲ್ಘಾಟ್ಗೆ ಹೋಗುವಾಗ ನಮ್ಮ ನೆಲಮೂತಿದ್ದಳ್ಳಿ ಹೋಗುವಾಗ ಡೀಸೆಲ್ ಕದ್ದುಬಿಟ್ಟು ಕ್ಯಾನು ಟ್ಯಾಂಕರ್ಗೆ ಕೊಡ್ತಾಯಿದ್ರು, ಇದು ಡೀಸೆಲ್ ಕ್ಯಾನು. ಅದನ್ನು ನಾನು ಅಲ್ಲಿ ಕೇಳೋಕ್ಕಾಗಲಿಲ್ಲ. ಆಮೇಲೆ ಸೆಕ್ರೆಟ್ರಿಕ ಮತ್ತು ಇದು ಅಧ್ಯಕ್ಷಕ್ಕೆಲ್ಲ ಫೋನ್ ಮಾಡಿ ಕೇಳಿದ್ದೆ. ಅವರು ಆಯಿತು ಇದು ಮಾಡ್ತೀನಿ ಅಂತಂದರು. ಫೋನ್ ಮಾಡಿ ತಿಳ್ಕೊಂಡು ಏನು ಅಂತ ಹೇಳ್ತೀನಿ ಅಂತಂದರು. ನಿನ್ನೆಯಿಂದ ಏನಿರಲಿಲ್ಲ. ಇವತ್ತು ಬೆಳಗ್ಗೆ ನಾವು ಹುಳು ರೇಷ್ಮೆ ಇದು ಮಾಡೋದು. ಬೆಳಗ್ಗೆ ಸೊಪ್ಪು ಹಾಕೊಂಡು ಮನೆಗೆ ಬರೋಷ್ಟರಲ್ಲಿ ಈ ಡೀಸೆಲ್ ಕದ್ದಿದ್ದೀರಲ್ಲ, ಅವರು ಏನೋ ಅಂತಾರೆ ಟೆಸ್ಟರು, ಅವರು ಕರಗಪ್ಪ ಅಂತೇಳ್ಬಿಟ್ಟು ಅವ್ರ ಮಿಸ್ಸಸ್ಸು ಇವರೆಲ್ಲ ಹೋಗಿ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಇದ್ದರೆ ಏನೋ ಏಕವಚನದಾಗ ಒಂಥರ ಅವಾಜ್ ಶಬ್ದಗಳಾಗೆಲ್ಲ ಮಾತಾಡಿದರು. ಅದನ್ನು ಬಂದು ನಾನು ಮನೆಗೆ ಬಂದಿದ ತಕ್ಷಣ ಅದನ್ನೆಲ್ಲ ಹೇಳಿದ್ರು. ಆಮೇಲೆ ನಾನು ಹುಡುಗ ಸೊಪ್ಪು ಹಾಕ್ಕೊಂಡು ಆಮೇಲೆ ಬಂದು ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದೆ. ಅವರು ಫೋನ್ ಮಾಡಿ ಕೊಲೆ ಬೆದರಿಕೆಗಳೆಲ್ಲ ಆಗ್ತಾವ್ರೆ ನನಗೆ. ಈ ಥರ ಕಂಪ್ಲೇಂಟು ವಾಪಸ್ ತಗೋಬೇಕು, ಇಲ್ಲ ಅಂದರೆ ಏನು ಇದು ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲ ರೆಕಾರ್ಡಿಂಗ್ ಐತೆ. ಅದು ಇದರಲ್ಲಿ ಮಾತಾಡ್ತಾವ್ರೆ. ಅದಕ್ಕೆ ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ. ಕಂಪ್ಲೇಂಟು ಕಾಪಿನೂ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ, ಕೊಟ್ಟಿರೋದು. ಇವ್ರದ್ದು ಏನೇ ಇದ್ರೂ ನೆಲಮೂತಿದ್ದಳ್ಳಿ ಗ್ರಾಮದಾಗ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು SP ಅವ್ರನ್ನ ನಾನು ಕೇಳ್ಕೊಂತ ಇದ್ದೀನಿ. ಅಲ್ಲೀಗ ನೀವು ನಮ್ಮ ಡೈರಿ ಇಲ್ಲ, ಯಾರು ಮಾಡಿರ್ತಕ್ಕಂಥದ್ದು? ಕರಗಪ್ಪ ಅನ್ನೋರು. ಈಗ ನಮ್ಮ ಡೈರಿಲೇ ಕಳ್ತನ ಮಾಡಿ ಅವರು ಡೀಸೆಲ್ ಕ್ಯಾನ್ ಎತ್ಕೊಡೋದು ಲಾರಿವರೆಗೂ ನಾನು ನೋಡಿದ್ದೀನಿ. ಅದನ್ನ ಅಲ್ಲಿ ಕೇಳಬೇಕು ಅಂತಂದ್ರೆ ಎಮರ್ಜೆನ್ಸಿಯಿಂದ ಶಿಲ್ಘಾಟ್ ಹೋಗ್ಬೇಕಾಯ್ತು. ಹೋದ್ಮೇಲೆ ನಾನು ಸೆಕ್ರೆಟರಿ ಅವ್ರಿಗೆ ಎಲ್ಲರಿಗೂ ನಾನು ಫೋನ್ ಮಾಡಿ ಹೇಳಿದ್ದೀನಿ. ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿರೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿರೋದು ರೆಕಾರ್ಡಿಂಗ್ ಐತೆ. ಅಧ್ಯಕ್ಷಕ್ಕೂ ಫೋನ್ ಮಾಡಿ ಹೇಳಿದ್ದೀನಿ, ಅವರು ತಲೆ ಕೆಡಿಸ್ಕೊಂತಲ್ಲ. ನಿನ್ನೆ ಮಧ್ಯಾಹ್ನದಿಂದ 11 ಗಂಟೆಯಿಂದ ಕೇಳ್ತಾ ಇದ್ದೀನಿ. CC ಕ್ಯಾಮ್ರಾ ಅಳವಡಿಸವ್ರೆ ಡೈರಿಕ. CC ಕ್ಯಾಮ್ರಾದ ರೆಕಾರ್ಡಿಂಗ್ ಕೊಡ್ರಿ ಅಂದರೆ ನಾನು 11 ಗಂಟೆಯಿಂದ ರೆಕಾರ್ಡಿಂಗ್ ಕೊಡ್ತಾ ಇಲ್ಲ, ಒಬ್ಬರು ಕೊಡ್ತಾ ಇಲ್ಲ. ಹೇಳಿದ್ರೆ ಎಲ್ಲ ಹೋಗಿ ಮನೆ ಹತ್ರ ಗಲಾಟೆ ಮಾಡಿ, ಕಂಪ್ಲೇಂಟ್ ಕೊಟ್ಮೇಲೂ ಮನೆ ಹತ್ರ ಹೋಗಿ ಗಲಾಟೆ ಮಾಡೋರು. ಏನಂತ ಮಾಡ್ತಾ ಇದ್ದಾರೆ? ನಿಮ್ಮ ಮಗನ ಉಳಿಸಲ್ಲ. ಯಾರು ಆ ಥರ ಬೆದರಿಕೆ ಆಗ್ತಾರೆ ನಿಮಗೆ? ಈ ಕರಗಪ್ಪ ಅವರ ಮಿಸ್ಸಸ್ಸು, ಅವ್ರ ಮಗ, ಆಮೇಲೆ ಇದಕ್ಕೆಲ್ಲ ಇನ್ವಾಲ್ವ್ ಎಲ್ಲ ಅಧ್ಯಕ್ಷರು ಎಲ್ಲ ಇನ್ವಾಲ್ವ್ ಆಗವ್ರೆ. ಅವರೆಲ್ಲ ಬೆದರಿಕೆ ಆಗ್ತಾವೆ. ಹೋಗ್ಬಿಟ್ಟು ಏನಂತ ಹೇಳ್ತಾ ಇದ್ದಾರೆ? ಉಳಿಸಲ್ಲ, ಊರಿಗೆ ಬರಲಿ ಅವನು, ನಾನು ಉಳಿಸಲ್ಲ ಅಂತ ಹೇಳ್ಬಿಟ್ಟು ಬೆದರಿಕೆ ಆಗ್ತಾನೆ. ನಿಮಗೆ ಭಯ ಇದೆಯಾ? ಏನೋ ತೊಂದರೆ ಮಾಡ್ತಾರೆ ಅಂತಕ್ಕಂಥ ಭಯ ಇದೆಯಾ? ಭಯ ಇಲ್ಲ, ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀನಿ. ಇದೇನಂದರೆ SP ಅವ್ರಿಗೂ ಹೋಗೋವರೆಗೂ ಒಂಚೂರು ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ.